ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಜಿಮ್ಗೆ ರೆಡಿ ಆಗ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಡಿ ಆಗಿದ್ದಾಯಿತು. ಶ್ರಾವಣಿನ ಇವತ್ತು ಸ್ಕೂಲಿಗೆ ನಾನು ಬಿಟ್ಟು ಬರ್ತಾ ಇದ್ದೀನಿ. ಬಿಕಾಸ್ ಹಸ್ಬೆಂಡ್ ಬೇಗ ಹೋದ್ರು ಇವತ್ತು ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಹೋಗಬೇಕು ಅಂತ ಹೊಸ ಮನೆಗೆ ಕಾಟ್ಗಳಿಗೆ ಬೆಡ್ಶೀಟ್ಗಳು ತೊಗೊಳ್ಬೇಕು ಅಂತ ಹೇಳಿ ಬೆಡ್ಗಳಿಗೆ ಅಂದ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಒಂದು ಗಂಟೆಗೆ ಹೋಗ್ತೀವಿ. ಈವ್ನಿಂಗ್ ಅಲ್ಲ, ಮಧ್ಯಾಹ್ನ 1 ಗಂಟೆಗೆ ಹೋಗಿ ಈವ್ನಿಂಗ್ ಎಲ್ಲ ಬೇಗ ಬಂದು ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೋಬೇಕು. ಇವತ್ತು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗು. ಸೊ ಎಷ್ಟು ಪ್ಯಾಕ್ ಮಾಡ್ತೀವಿ, ಎಷ್ಟೆಲ್ಲ ತೊಗೊಂಡೋಗ್ತೀವಿ ಎಲ್ಲ ಆಲ್ಮೋಸ್ಟ್ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಫುಲ್ ಬಟ್ಟೆ ಎಲ್ಲ ತೊಗೊಂಡೋಗಲ್ಲ, ಫುಲ್ಲು ಮನೆ ಸಾಮಾನೆಲ್ಲ ತೊಗೊಂಡೋಗಲ್ಲ, ಸ್ವಲ್ಪ ಮಾತ್ರ ತೊಗೊಂಡೋಗೋದು. ಅದಾದಮೇಲೆ 25th ಇಲ್ಲಿ ವೆಕೇಟ್ ಮಾಡ್ತೀವಿ. ಅಲ್ಲಿವರೆಗೂ ಇಲ್ಲಿ ಮನೇಲಿ ಇದ್ದೇ ಇರುತ್ತೆ ಈ ಮಂತ್ 25th. ಸೊ ಶ್ರಾವಣಿನ ಬಿಟ್ಟು ಬಂದು ಆಮೇಲೆ ನಾನು ಜಿಮ್ಗೆ ಹೋಗ್ತಾಯಿದ್ದೀನಿ. ಸೇ ಹಾಯ್ ಅಟ್ಲೀಸ್ಟ್. ಸರಿ, ಓಕೆ. ಇವಾಗ ಚೆಂದ ಕಾಣ್ತಾ ಇದ್ದೀನಿ. ಸರಿ, ಅವಳನ್ನ ಬಿಟ್ಟು ನಾನು ಜಿಮ್ಮಲ್ಲಿ ಸಿಗ್ತೀನಿ. ಅವಳಿನ ಬಿಟ್ಟು ಬಂದು ಇವಾಗ ಪೀನಟ್ ಬಟರು ಮತ್ತು ರೈಸ್ ಕೇಕ್ ತಿಂತಾ ಇದ್ದೀನಿ. ಅದು ಹೆಂಗೆ ಅಂದರೆ ಬುಕ್ತಾ ಇದ್ದೀನಿ, ಜಿಮ್ಮಿಗೆ ಹೇಳ್ತಾ ಇತ್ತು. ಆ್ಯಂಡ್ ಇನ್ನೊಂದು, ನಾನು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಏನು ಅಂತಂದರೆ, ನನಗೊಂದು ಕಾಮೆಂಟ್ ಬಂದಿತ್ತು. ಅವರು ಡೈಲಿ ಹಿಂಗೆ ವಿಡಿಯೋ ಮಾಡಿ ಮಿಸ್ ಮಾಡಬೇಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ನನಗೆ ತುಂಬ ಮೋಟಿವೇಟ್ ಸಿಕ್ದಂಗೆ ಆಯಿತು. ಹಳೆ ವೀಡಿಯೋಸ್ ಕೂಡ ತುಂಬ ಜನ ಥರ ಕಮೆಂಟ್ ಮಾಡಿದ್ರಿ, ಬಟ್ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ನನಗೆ. ಖಂಡಿತ ಇನ್ಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ಸೊ ಜಿಮ್ಮಿಗೆ ರೆಡಿ ಎಲ್ಲ ತಿನ್ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ. ಪೀನಟ್ ಬಟರು ರೈಸ್ ಕೇಕು ಜಿಮ್ಮಲ್ಲಿ ಸಿಗ್ತೀನಿ. ಚೆಸ್ಟು ವರ್ಕೌಟ್ ಇವತ್ತು ಮುಗೀತು. ಪುಷ್ಪೆ ಆಲ್ಮೋಸ್ಟ್ ಎಲ್ಲ ಮುಗಿಸ್ದೆ. ಬಟ್ ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟು ಬೇಜಾರಾಗಿತ್ತು. ಬಿಕಾಸ್ ನಮ್ರತ ಬಂದಿದೆ, ಸೊ ಅದಕ್ಕೆ ಆಲ್ಮೋಸ್ಟ್ ವರ್ಕೌಟ್ ಮುಗಿಸ್ದೆ. ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಂದ ಫ್ರೆಶ್ ಅಪ್ ಹಾಕಿ ಸ್ನಾನ ಮಾಡಿಕೊಂಡು ಶ್ರಾವಣ ಕರ್ಕೊಂಡು ಸಿಟಿಗೆ ಹೋಗಬೇಕು, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು. ಅಲ್ಲಿಂದ ಮನೆಗೆ ಕೆಲವು ಐಟಮ್ ತೊಗೋಬೇಕು, ಶಾಪಿಂಗ್. ಸೊ ನಡೀಲಿ ಹೋಗೋಣ. ಅಯ್ಯೋ, ನಾನು ತುಂಬ ಚೈಲ್ಡಿಶ್ ಆಗಾಡ್ತೀನಿ. ನಾನು ಇರೋದೇ ಹಿಂಗೆ. ನಾನು ನಾರ್ಮಲಾಗಿ ಫ್ರೀಯಾಗಿದ್ದರೆ ಈ ಥರ ಬರುತ್ತೆ ಮಾತುಗಳು. ಸ್ಟ್ರಿಕ್ಟಾಗೆಲ್ಲ ಮಾತಾಡೋಕ್ಕೆ ಬರಲ್ಲ. ವಿಡಿಯೋಗೋಸ್ಕರ ಮಾತ್ರ ಈ ಥರ ಮಾತಾಡೋದು. ತುಂಬ ಸರಿ ಹೇಳಿದ್ದೀನಿ ನನಗೆ. ಸೊ ಲೆಟ್ಸ್ ಗೋ. ದೇವರಿಗೆ ನಮಸ್ಕಾರ. ಜಿಮ್ಮಿಂದ ಬಂದೆ. ನನ್ನ ಮಕ್ಕಳು 4 ಜನ ಹಿಂಗೆ ಬಂದಿದ್ದಾರೆ. ಇವಾಗ ಇವ್ರಿಗೆ ಏನಾದರೂ ಸ್ಪೆಷಲ್ ಆಗಿ ಬೇಕು, ಅದಕ್ಕೆ ಬಂದಿರೋದು. ಅಲೆಕ್ಸ್ 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 ಏನು ಬೇಕು ಮಗನೇ? ಲಿಯಾಲು ಬಂಗಾರು ಲಿಯೋ. ಕಣ್ಣಲ್ಲೆಲ್ಲ ಗಲೀಜು ಮಾಡಿಕೊಂಡು, ಕಣ್ಣಲ್ಲೆಲ್ಲ ನನ್ನ ಬಂಗಾರು. ಅಮ್ಮು 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 ಏನು ಬೇಕು ಗುಂಡು? ನನ್ನಮ್ಮ ನಾನು ಕಾಮೆ. ಯಾಕೆ ಹಂಗಿರೋದು? ಅವನೇನೋ ನನ್ನ ಮಾತಾಡಿಸ್ತಾನೆ ಇಲ್ಲ, ಬೇಜಾರಾಗಿದ್ದಾನೆ. ಓನು ರಾಜಾ. ಓನು ಜಂಪ್ ಮಾಡು, ಜಂಪ್ ಕಮೆ ಜಂಪ್. ಓಕೆ, ಸೆಟ್. ಮಾ ಬೇಬಿ ಎಷ್ಟು ಕ್ಲೀನಾಗಿತ್ತು. ಮಾ ಬೇಬಿ ಸಿಲ್ಕ್ ಗೋಲ್ಡ್ ಆಗೋಗಿದೆ. ಗೋಲ್ಡ್ ಸಿಲ್ಕ್ ಅಮ್ಮ ಬೇಬಿ ಸಿಲ್ಕ್. ಬಂದು
ಬೆಳಗ್ಗೆ ಬೇಗ ಊಟ ಹಾಕ್ಬಿಟ್ಟು ಹೋಗ್ತಾಳೆ. ಸೊ ಇಷ್ಟೊತ್ತಾದರೂ ಅವ್ರಿಗೆ ಬರೀ ಟ್ರೀಟ್ ಮಾತ್ರ ಇದೆ, ಊಟ ಇಲ್ಲ. ಸೊ ಅದಕ್ಕೆ ಪುಟ್ಟುಗೆ ಬೇಜಾರು. ಈಗ ನಾನು ತಿನ್ನಂಗಿಲ್ಲ, ಬೇಗ ಆರ್ಡರ್ ಮಾಡಬೇಕು ಅವ್ರಿಗೆ. ಗ್ರೇವಿ ಖಾಲಿ ಆಗಿಬಿಟ್ಟಿದೆ, ಚಿಕನ್ ಚಂಕ್ಸ್ದು ಗ್ರೇವಿ ಖಾಲಿ ಆಗಿದೆ. ಸೊ ಈಗ ಅದನ್ನು ಆರ್ಡರ್ ಮಾಡಬೇಕು. ನಾನು ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಫೇಸ್ ವಾಶ್ ಮಾಡಿಕೊಂಡು ಬರೀ ಸ್ಕಿನ್ ಕೇರ್ ಮಾಡಿಕೊಂಡೆ. ನಾನು ಮನೆ ತೋರಿಸಿದ್ನಲ್ಲ, ಅದೇ ನನ್ನ ಮೇಕಪ್. ನಾರ್ಮಲಿ ಗೋ ಟು ಮೇಕಪ್ ಅದು. ಸೊ ಮೇಕಪ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ಲೈಟಾಗಿ ಮೇಕಪ್ ಮಾಡಿಕೊಂಡು, ಸ್ಕಿನ್ ಕೇರ್ ಮೇಲೆ ಏನು ಫೌಂಡೇಶನ್ ಏನೂ ಹಾಕಿಲ್ಲ, ಇಷ್ಟೇ ಮೇಕಪ್. ಸೊ ಇವಾಗ ನಾನು ಬಟ್ಟೆ ತೊಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಬಟ್ಟೆ ರೆಡಿ ಆಗಿದೆಯಂತೆ. ಸೊ ಅದನ್ನು ಈಸ್ಕೊಂಡು ಹಂಗೆ 2 ಜಾಗಕ್ಕೆ ಹೋಗ್ಬಿಟ್ಟು ಬಟ್ಟೆ ಆಗಿದೆಯಾ ಈಸ್ಕೊಂಡು ಅಲ್ಲಿಂದ ಶ್ರಾವಣಿಗೆ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ವಾಟ್ ಅವರಿಬ್ಬರನ್ನೂ ಒಳಗೆ ಬಿಡಬೇಡ. ಸೊ ಇಷ್ಟೊತ್ತಾಯಿತು. ಇವಾಗ ರೆಡಿ ಆಗಿಬಿಟ್ಟು ಶ್ರಾವಣಿಗೆ ಕರ್ಕೊಂಡು ಬಂದು ಸ್ಕೂಲಿಂದ. ಆ್ಯಂಡ್ ನನ್ನದು ಡ್ರೆಸ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ಚೆನ್ನಾಗಿ ಬಂದಿದೆ ಡ್ರೆಸ್ಸು. ನಾಳೆ ಎಕ್ಸೈಟ್ ನನಗೆ ವೇಟ್ ಮಾಡೋಕ್ಕೆ. ಇಲ್ಲಿ ಕೆಲಸ ನಡೀತಾ ಇದೆ, ಸಿಕ್ಕಾಪಟ್ಟೆ ಸೌಂಡು, ಅದಕ್ಕೆ ವೀಡಿಯೋದಲ್ಲಿ ಕೂಡ ಫುಲ್ ಇದು ಮಾಡಿಕೊಂಡು. ಸೊ ಇವಾಗ ಹೊರಟಿದ್ದೀವಿ. ಹಸ್ಬೆಂಡ್ನ ಅಲ್ಲಿಗೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಕರೀತಾ ಇದ್ದೀವಿ. ಅಲ್ಲಿ ಅವ್ರು ಬರ್ತಾರೆ. ಹಾಗೆ ಅಲ್ಲಿಂದ ಬಟ್ಟೆ ತೊಗೊಂಡು ರಿಟರ್ನ್ ವಾಪಸ್ ಬಂದು ಆ್ಯಂಡ್ ಈವ್ನಿಂಗ್ ಮನೆ ಹತ್ರ ಹೋಗಬೇಕು, ಏನೇನಾಗಿದೆ ನೋಡಬೇಕು. ಸೊ ಲೆಟ್ಸ್ ಗೋ, ಹೋಗ್ತಾ ಇದ್ದೀವಿ. ಈಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ನನ್ನ ಡ್ರೆಸ್ ಹಿಂಗಿದೆ, ದಿ ಔಟ್ಫಿಟ್ ಹಿಂಗೆ ಚೆನ್ನಾಗಿದೆ ಅಲ್ವಾ? ಬ್ಲ್ಯಾಕ್ ಕಲರ್ ಮೈ ಫೇವ್ರೇಟ್. ಫೈನಲಿ ಸ್ವಲ್ಪ ಫಿಟ್ಟಿಂಗ್ ಓಕೆ ಆದರೂ ನನಗೆ ಬ್ಯಾಕೆಲ್ಲ ಸ್ವಲ್ಪ ನಾನು ಟ್ಯಾಗ್ದೇ ಹೇಳಿದ್ದೆ, ಅದನ್ನು ಮಾಡಿಲ್ಲ. ಡಿಸಪಾಯಿಂಟ್ಮೆಂಟು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಈ ಡ್ರೆಸ್ಗೆ. ಇಟ್ಸ್ ಓಕೆ. 10ನಲ್ಲಿ ಒಂದು 5 ಕೊಡ್ಬೋದು. ಚೆನ್ನಾಗಿ ಕಾಣ್ತಿದ್ಯಾ? ಹೆಂಗೆ ಕಾಣ್ತಿದ್ದೆ ಕಮೆಂಟ್ ಮಾಡಿ. ಓಕೆ, ಈಗ ಹೋಗ್ತಾ ಇದ್ದೀವಿ. ಕ್ಯಾಬ್ ಬಂದಿದೆ ಅನ್ಸುತ್ತೆ. ಸಿಗ್ತೀವಿ. ಸೊ ಫೈನಲಿ ಬಂದ್ವಿ ಈಗ ಕಮರ್ಷಿಯಲ್ ಸ್ಟ್ರೀಟ್ಗೆ. ಈಗ ತಾನೇ ಬಂದು ಹಿಡಿದ್ವಿ. ಸೊ ಇವಾಗ ವೆಸ್ಟ್ ಸೈಡ್ ಹತ್ರ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಶ್ರಾವಣಿ. ಟಾಪ್ಸ್ ಎಲ್ಲ ಅದು ನಾವು ನೋಡಿದ್ವಲ್ಲ. ಸೊ ಫಸ್ಟ್ ವೆಸ್ಟ್ ಸೈಡ್ ಹತ್ರ ಹೋಗ್ಬೇಡಿ ಮತ್ತೆ ನೋಡೋಣ. ಬರ್ತೀನಿ. ನೋಡಿ ನಮಗೂ ಯಾವಾಗ ಚೆನ್ನಾಗಿಲ್ಲ ಬಟ್ಟೆ. ಬಾ, ಇದೇ ನೋಡಿ ಲಾಂಡ್ರಿ ಬಾಸ್ಕೆಟ್. ಸೊ ಇಲ್ಲಿ ಎಲ್ಲ ಆಲ್ಮೋಸ್ಟು ಬೆಡ್ಗಳಿಗೆ ಬೆಡ್ಶೀಟ್ಗಳು ಬೇಕಿತ್ತು ಅಂತೇಳಿ ಬಂದಿತ್ತು. ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಒಂದು ಸರಿ ನೋಡ್ಕೊಂಡು ಹೋಗಿದ್ದೆ. ಸೊ ಅದಕ್ಕೆ ಇಲ್ಲೇ ತೊಗೊಂಡ್ವಿ. ಆಲ್ಮೋಸ್ಟ್ 4 ಬೆಡ್ರೂಮ್ಗೂ ಬೇಕಾಗಿತ್ತು ಬೆಡ್ಶೀಟ್ಗಳು. ಆಮೇಲೆ ಕೆಲವು ಮನೆಗೆ ಫ್ಲವರ್ಸ್ ಇಡೋದಕ್ಕೆ ಜಾರ್ ಬರುತ್ತಲ್ಲ, ವಾಟರ್ ಹಾಕ್ಬಿಟ್ಟು, ಸೊ ಅದನ್ನು ತೊಗೊಂಡೆ. ಅದು ಬೇಕಾಗಿತ್ತು. ಆಮೇಲೆ ಇನ್ನು ಕೆಲವು ಸಣ್ಣ ಪುಟ್ಟ ಡೈನಿಂಗ್ ಸೆಟ್ ತೊಗೊಂಡೆ. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಫ್ರೇಗ್ರೆನ್ಸ್ ಮಾಡೋದಕ್ಕೆ ಲೈಕ್ ಅಗರಬತ್ತಿ ಥರ ಇರುತ್ತಲ್ಲ, ಅದು ಕೂಡ ಕೆಲವು ಫ್ರೇಗ್ರೆನ್ಸ್ ಚೆನ್ನಾಗಿತ್ತು ಅಂತೇಳಿ ಅದನ್ನು ತೊಗೊಂಡೆ. ಇದೆಲ್ಲ ಪ್ಲ್ಯಾಂಟ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ಬಟ್ ಇದು 6000 ಇದೆ. ನನಗೇನು ವರ್ತ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಅಮೆಝಾನಲ್ಲಿ ಕೂಡ ತುಂಬ ಕಡಿಮೆ ಇದೆ, ಒಂದು 1000ಗೆಲ್ಲ ಚೆನ್ನಾಗಿರೋದೇ ಸಿಗ್ತಿದೆ ಅದಕ್ಕೆ. ಸೊ ಅದನ್ನೇನು ನಾನೇನು ತೊಗೊಂಡಿಲ್ಲ. ಆ ಕಡೆ ಕಾಣ್ತಿದ್ದೆಲ್ಲ ಆ ಥರದ್ದು ಗ್ಲಾಸ್ ಜಾರು 2 ತೊಗೊಂಡೆ. 700 ಒಂದು 650 ಇತ್ತು. ಸೊ ಅದನ್ನು ವರ್ತ್ ಅನ್ನಿಸ್ತು. ಆಮೇಲೆ ಇಲ್ಲಿ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಇದು ಕಪ್ ಸಾಸರ್ 2 ತೊಗೊಂಡೆ. ಸಖತ್ತಾಗಿ ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಂಡ್ ಕಾಫಿ ಮತ್ತು ಶುಗರ್ ಹಾಕೋದಕ್ಕೆ ಈ ಥರದ್ದು 2 ಜಾರ್ ತೊಗೊಂಡ್ವಿ. ಸೊ ಇದು ಆಲ್ಮೋಸ್ಟ್ ಒಂದು 700 ಆಯಿತು ಅನಿಸುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ.
ಸೊ ಬೇಗ ಹೋಗಬೇಕು ಮನೆಗೂ, ನಾನು ಫ್ಲವರ್ಸ್ ಅದು ಇದು ತೊಗೋಬೇಕು. ಹಸ್ಬೆಂಡೇ ತರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಇಷ್ಟು ತೊಗೊಂಡು ಈಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇದು ಹಾಂ ಅವನು ನಗ್ತಾವನಲ್ಲ. ಎಲ್ಲ ಶಾಪಿಂಗ್ ಆಯಿತು. ಇವಾಗ ಇಲ್ಲಿ ಕುತ್ಕೊಂಡಿದ್ದೀವಿ, ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಸ್ಟ್ರೀಟ್ ಒಳಗಡೆ ಕ್ಯಾಬ್ಗಳು ಬೇಗ ಬರೋದಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಲೆಗ್ ಪೇಯ್ನ್, ಬಿಕಾಸ್ ನೆನ್ನೆ ಲೆಗ್ ಬಂದ್ಬಿಟ್ಟು ಅದಕ್ಕೆ. ಸೊ ಓಕೆ, ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಯಾಬ್ಗೆ. ಹಸ್ಬೆಂಡ್ ಇದ್ರೊಳಗೆ ಹೋಗಿದ್ದಾರೆ. ಅವ್ರು ಮತ್ತೆ ಈಗ ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ನೋಡೋಣ ಏನಾಗುತ್ತೆ. ಸೊ ಇವಾಗ ಮನೆ ಹತ್ರ ಬಂದ್ವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಕೀ ಈಸ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಈ ಕೀ ಈಸ್ಕೊಂಡು ಮನೆ ಹತ್ರ ಹೋಗ್ಬೇಕು. ಏನು ಮಿಕ್ಕಿದ್ದು ಏನೇನು ಕೆಲಸ ನೋಡಬೇಕು, ಮಾರ್ನಿಂಗ್ ಮತ್ತೆ ಬರಬೇಕು. ಶ್ರಾವಣಿ ಇಲ್ಲಿಂದ ಯಾರೋ ಹೊಸ್ದಾಗಿ ಹಾಕ್ಸಿರೋದ್ರಲ್ಲಿ ಕುಡಿತಾ ಇದ್ದಾಳೆ ನೀರು. ನಂಗೊಂಚು ಕೊಡು. ಬಾಯಾರಿಕೆ ಫುಲ್ ಡ್ರೈ ಆಗಿಬಿಟ್ಟಿದೆ, ಫುಲ್ ಬಾಯಾರಿಕೆ ಆಗ್ತಿದೆ. ರೀ ಮನೆ ಹತ್ರ ಕೆಲಸ ಉಂಟು. ಫುಲ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಇವಾಗ. ಅಪ್ಪ ನಂಗೊಂದು ಕಾಲು ನೋವ್ತಾ ಇದೆ. ವಾಕ್ ಮಾಡ್ತಾ ಇದ್ದೀರಿ. ನಂದು ಕೂಡ 10K ಸ್ಟೆಪ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಆಲ್ಮೋಸ್ಟು ತೋರಿಸ್ತೀನಿ ಎಷ್ಟಾಗಿದೆ. 7155 ಆಗಿದೆ ಇಲ್ಲಿವರೆಗೂ. ಸೊ ಫುಲ್ಲು ನಡ್ಕೊಂಡು ಈಗ ಮತ್ತೆ ಇಲ್ಲಿ ಒಂದು 2K ಮಾಡಿದ್ರೆ 10K ಆಗೋಯ್ತು. ಅಷ್ಟೊತ್ತಿಗೆ ಹಸ್ಬೆಂಡ್ ಬರ್ತಾರೆ, ಹಸ್ಬೆಂಡ್ ಜೊತೆ ಹೋಗಬೇಕು. ಊಟ ಇವತ್ತು ಮನೇಲಿ ಏನೂ ಮಾಡಿಲ್ಲ. ಆ್ಯಂಡ್ 3-4 ಡೇಸಿಂದ ಮನೇಲಿ ಏನೂ ಸರಿಯಾಗಿ ಮಾಡ್ತಿಲ್ಲ. ನಿನ್ನೆ ಮಾಡಿದ್ದೆ ಎಗ್ ಸಾಂಬಾರೆಲ್ಲ, ಮಾರ್ನಿಂಗ್ ಕೂಡ ಮಾಡಿದ್ದೆ. ಸೊ ಇವಾಗ ಏನು ಮಾಡಲಿಲ್ಲ, ಇವಾಗ ಏನೂ ಇಲ್ಲ. ಅದಕ್ಕೋಸ್ಕರ ಈಗ ಹಸ್ಬೆಂಡ್ ಬಂದಿದೆ. ಹೊಟ್ಟೆ ಹಶ್ವಾಗ್ತಿದೆ. ಲಿಟ್ರಲಿ ಬೆಳಗಿಂದ ನಾನು ಏನೂ ತಿಂದಿಲ್ಲ. ಬೆಳಗ್ಗೆ ಓಟ್ಸ್ ತಿಂದೆ, ಆಮೇಲೆ ಮೂರು ಎಗ್ ಆಮ್ಲೆಟ್ ತಿಂದೆ. 3 ಎಗ್ಸು, 3 ಎಗ್ಸು, ನೀರು, ವಾಟರ್ ಬಿಟ್ಟರೆ ಏನೂ ತಿಂದಿಲ್ಲ. ಅದೇ ಫ್ರೂಟು, ಡ್ರ್ಯಾಗನ್ ಫ್ರೂಟ್ ಒಂದು ತಿಂದಿದ್ದು ಅಷ್ಟೇ. ಸೊ 2 ಮೀಲ್ಸ್ ನಾನು ತಿಂದಿಲ್ಲ. ಇವಾಗ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು ನಾನು. ನೋ ಜಂಕ್, ನೋ ಸ್ವೀಟ್, ನೋ ಆಯಿಲಿ ಫುಡ್. ಇಲ್ಲೊಬ್ಬ ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ. ದಿಸ್ ಇಸ್ ಮೀಟ್ ಮೈ ಫ್ರೆಂಡ್. ನಿನ್ನ ಹೆಸರೇನು? ಅವ್ನು ನೆನ್ನೆಯಿಂದ ಬರ್ತಾನೆ ಇದ್ದಾನೆ. ಪುಟ್ಟು ಬಂದರೆ ಪುಟ್ಟು ಮುಂದೆ ನಾನು ಮಾತಾಡ್ಸೋಕ್ಕಾಗಲ್ಲ. ಅವನು ಬಂಗಾರ, ಏನು ನಿನ್ನ ಹೆಸರು? ಓಕೆ ಸರಿ, ಆಮೇಲೆ ಸಿಗ್ತೀನಿ. ಹಸ್ಬೆಂಡ್ ಕಾಲ್ ಬರ್ತಿದೆ. ಮೂರು ತಾನೇ ಮಾಡಿರೋದು? ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟಾಗ್ತಿದೆ. ಹಾಂ, ಮೂವ್ ಮಾಡಿರೋದು. ತಲೆ ಸುತ್ತ ಬರ್ತಾ ಇದೆ ಹೊಟ್ಟೆ ಅಷ್ಟಿಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಮತ್ತು ನಾಳೆ ಪೂಜೆ ಆ್ಯಂಡ್ ನಾಳೆ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಆ್ಯಂಡ್ ಕೀ ಕೂಡ ಇವತ್ತು ಕೊಟ್ಟರು. ಸೊ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.